ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರಿಗೆ ಮತ್ತು ಸಂಗೀತ ಅವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಫಾಲೋವರ್ಸು ಅಂದರೆ ಇವ್ರಿಗಿನ್ನ ಜಾಸ್ತಿ ಫಾಲೋವರ್ಸ್ ಯಾರಿಗಿದ್ದಾರೆ ಅಂತಂದರೆ ಅದು ಹೇಳ್ತಾ ಹೋಗ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗೇನು ಬಿಗ್ ಬಾಸ್ ಮುಗಿಯೋಕ್ಕೂ ಕೂಡ ಬಂದದ, ಆಮೇಲೆ ಈಗೊಂದು ಫಿನಾಲೆ ಕೂಡ ಹತ್ರ ಬಂತು, ಇನ್ನೇ ಈ ತಿಂಗಳ ಒಂದೇ ಇದೆ ಬಿಗ್ ಬಾಸು. ಇದರಲ್ಲಿ ಈಗ ತುಂಬ ಪೈಪೋಟಿ ನಡೀತಾ ಇದೆ, ಗಲಾಟೆಗಳು ತುಂಬಾ ನಡೀತಾ ಇದೆ. ನಾನು ಹೋಗ್ತೀನಾ ನೀನು ಹೋಗ್ತೀನಾ ಅನ್ನೋ ಒಂದು ರೇಂಜಿಗೆ ಎಲ್ಲರೂ ಆಡಕತ್ತಾರ ಅಂತಲೇ ಹೇಳ್ಬೋದು. ತುಂಬ ಜಿದ್ದಿನೇ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರಿಗೆ ಅತಿ ಹೆಚ್ಚು ಫಾಲೋವರ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಹೇಳಕತ್ತೀನಿ ಈ ವಿಚಾರ ಅಂತಂದ್ರೆ, ಅವ್ರಿಗೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವ್ರಿಗೆ ಮತ್ತೆ ಪ್ರತಾಪ್ ಅವ್ರಿಗೆ ಏನಿದಾರೋ ಫ್ಯಾನ್ಸು, ಅವ್ರಿಗಿನ್ನ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಕಾರ್ತಿಕ್ ಅವ್ರಿಗೆ ಇದ್ದಾರೆ. ಯಾಕೆ ಹೇಳಕತ್ತೀನಿ ಅಂದರೆ, ಈ ಒಂದು ಮಾತು ಯಾಕೆ ಹೇಳಿದೆ ಅಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಈಗ ಅವರು ಈ ಒಂದು ನಾಮಿನೇಷನ್ನಲ್ಲಿ ಇಲ್ಲ ಅಂತಂದಾಗ ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಅಷ್ಟೇ ಇದ್ದಾಗ, ಸಂಗೀತ ಅವರು ಮತ್ತು ಪ್ರತಾಪ್ ಅವರು ಇಬ್ಬರಲ್ಲಿ ಒಬ್ಬರಿಗೆ ಜಾಸ್ತಿ ಓಟ್ ಬರ್ತಾವ. ಅದೇ ಆ ಒಂದು ನಾಮಿನೇಷನ್ನಲ್ಲಿ ಕಾರ್ತಿಕ್ ಅವರು ಕೂಡ ಇದ್ದಾರೆ ಅಂತಂದರೆ, ಪ್ರತಾಪ್ ಅವರು ಮತ್ತು ಸಂಗೀತ ಅವ್ರಿಗಿನ್ನ ಜಲ್ದಿ ಫಸ್ಟ್ ಸೇವ್ ಆಗೋದು ಕಾರ್ತಿಕ್ ಅವ್ರು ಅಂತಲೇ ಹೇಳ್ಬೋದು. ಕಾರ್ತಿಕ್ ಅವ್ರಿಗೆ ಅತಿ ಹೆಚ್ಚು ಓಟ್ ಬೀಳ್ತಾವಂತಲೇ ಹೇಳ್ಬೋದು. ಯಾಕಂತಂದರೆ ಹೋದ ವಾರ ಎಲ್ಲ ನೀವು ಆ ಕಡೆ ಎಲ್ಲ ನೋಡಿದ್ದೀರಲ್ವಾ, ಅವರು ಯಾವ ಥರ ಸೇವ್ ಆಗ್ತಿದ್ದಾರೆ ಅಂತ ಹೇಳಿ. ಅಂದರೆ ಅವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಎಷ್ಟು ಜನ ಸಪೋರ್ಟ್ ಮಾಡಕತ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಾಯ್ತು ಅಂತ ಹೇಳಿ ಅನ್ಕೊಳಕತ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಬೇಕು, ಈ ಒಂದು ಫಿನಾಲೆನ ಗೆಲ್ಲಬೇಕು ಅಂತ ಹೇಳಿ ಎಲ್ಲರ ಮನಸ್ಸಲ್ಲೇ ಇತ್ತಂತಲೇ ಹೇಳ್ಬೋದು. ಬಟ್ ಆ ಒಂದು ಟ್ರೋಫಿನ ಗೆಲ್ಲೋ ಚಾನ್ಸ್ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ನಾನು ಆಡಕತ್ತೀನಿ ಅಂತೇಳಿ ಈಗ ಜಗಳಗಳು ಜಗ್ಗಿ ನಡೆಯಕತ್ತಾವ ಬಿಗ್ ಬಾಸ್ ಮನೆಯಾಗ. ನೀವೇ ನೋಡಿದ್ರಲ್ಲ ಮೊನ್ನೆ ಯಾವ ಥರ ಅಮೌಂಟನ್ನು ತೊಗೊಳ್ಬೇಕು, ಇಷ್ಟಿಷ್ಟು ಅಮೌಂಟ್ ಯಾರ್ಯಾರಿಗೆ ಬರುತ್ತೆ ಅಂತ ಹೇಳಿದಾಗ, ನಾನು ಚೆನ್ನಾಗಿ ಆಡಿದ್ದೀನಿ, ನಾನು ಬೆಟ್ರಾಗಿ ಆಡಿದ್ದೀನಿ ಅಂತ ಹೇಳಿ ಎಲ್ಲರೂ ಜಗಳ ಮಾಡೋಕೆ ರೆಡಿ ಆಗಿದ್ರಲ್ವ. ಆ ಒಂದು ಜಗಳ ಕೂಡ ಆಯ್ತಲ್ಲಿ. ಆಮೇಲೆ ಹೆಂಗಾಯ್ತು ಅಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಇದೆಲ್ಲ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಅವರು ಮತ್ತು ಪ್ರತಾಪ್ ಅವ್ರಿಗಿನ್ನ ಜಾಸ್ತಿ ಫಾಲೋವರ್ಸ್ ಇರೋದು ಕಾರ್ತಿಕ್ ಅವರಿಗೆ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.